ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಲೆಕ್ಕಾಧಿಕಾರಿಗಳು ಪ್ರತಿಭಟನೆಯನ್ನು ಆರಂಭ ಮಾಡಿದ್ದಾರೆ. ಮೈಸೂರಿನ ಟಿ ನರಸೀಪುರ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಧರಣಿಯನ್ನು ಕೂತಿದ್ದಾರೆ. ಅಂದರೆ ವಿಲೇಜ್ ಅಕೌಂಟೆಂಟ್ ಅಂತ ಏನು ಹೇಳ್ತಾರೆ ಗ್ರಾಮ ಲೆಕ್ಕಾಧಿಕಾರಿಗಳು, ಅವ್ರಿಗೂ ಸಾಕಷ್ಟು ಬೇಡಿಕೆಗಳಿದಾವಂತೆ. ತಾಲೂಕು ಕಚೇರಿ ಮುಂದೆ ಧರಣಿ ಕೂತಿದ್ದಾರೆ. ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಗಳು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಮಾಜಿ ಶಾಸಕ ಅಶ್ವಿನ್ ಕುಮಾರ್. ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರತಿಭಟನೆಗೆ ಅಶ್ವಿನಿ ಕುಮಾರ್ ಬೆಂಬಲವನ್ನು ಕೊಟ್ಟಿದ್ದಾರೆ. ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನ ಮಾಡುತ್ತೇನೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿ ಮುಂದೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಮತ್ತೆ ಸ್ಟೇಟ್ ಅಲ್ಲೂ ಎಲ್ಲ ಕಡೆ ಸ್ಟ್ರೈಕ್ ಇದೆ. ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಸಂಘದಿಂದ ನಾವು ಮುಷ್ಕರ ಹಾಕಿದ್ದೀವಿ. ಮತ್ತೆ ಇದು ಮೂಲ ಬೇಡಿಕೆಗಳು ನಮ್ದು ಏನು ಅಂದ್ರೆ, ನಮಗೆ ಮೂಲಭೂತ ಸೌಕರ್ಯಗಳಿಲ್ಲ ಸರ್, ಕಚೇರಿಗಳಿಲ್ಲ. ಈಗ ನಾವು ಸುಗ್ಲೂರು ಅಥವಾ ಸೋಮನಪುರನೋ ಮುಚ್ಚಲ್ಕೆರೆನೋ ಒಂದು ವೃತ್ತಕ್ಕೆ ಹೋದಾಗ ಆ ವೃತ್ತದಲ್ಲಿ ನಮಗೆ ಪೂರಕ್ಕೆ ಒಂದು ಕಚೇರಿ ಇಲ್ಲ, ಒಂದು ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ. ಆಲ್ಮೋಸ್ಟ್ ನಮ್ಮ ವಿಲೇಜ್ ಅಕೌಂಟೆಂಟ್ಸ್ಗಳಲ್ಲಿ ಈಗ 80% ಎಲ್ಲ ಲೇಡೀಸ್ ಇರೋದ್ರಿಂದ ಯಾರಿಗೂ ಒಂದು ಸುಸಜ್ಜಿತವಾದ ಕಚೇರಿ ಮತ್ತು ಮತ್ತೊಂದು ಏನೂ ಇಲ್ಲ. ಅದು ನಮಗೆ ಮೂಲ ಬೇಡಿಕೆಗಳನ್ನ ಇದು ಮಾಡೋದಕ್ಕೆ. ಮತ್ತೆ ನಮ್ಮಲ್ಲಿ ರೂಲ್ 6 ಒಂದು ಇತ್ತು ಸರ್, ಅದು ಕಂದಾಯ ಇಲಾಖೆಯಲ್ಲಿ ರೂಲ್ 6 ಅಂತ ಇದೆ. ವತಿಯಿಂದ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಗ್ರಾಮಾಡಳಿತಾಧಿಕಾರಿ ರೆವಿನ್ಯೂ ಇಲಾಖೆಯ ವಿಲೇಜ್ ಅಕೌಂಟೆಂಟ್ RI ಎಲ್ಲ ಸಿಬ್ಬಂದಿಗಳು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದ್ರೆ ಮೈನ್ ಇಲಾಖೆಯಾಗಿ ನಾವು ನೋಡ್ಕೊಂಡ್ ಬಂದಿರೋದು. ಯಾವುದೇ ಇಲಾಖೆ ಕೆಲಸ ಆದ್ರೆ ರೆವಿನ್ಯೂ ಇಲಾಖೆ ಇಸ್ ಮೈನ್